Good morning, my dear children. Welcome to online class. In previous class, I taught about the adaptations of plants. But today I will say about adaptation in animals. In our planet Earth, we can see different types of animals. Animals live in different places like deserts, plains, cold regions, trees, and in water. The place where they live is called a habitat. See, I taught in previous class about adaptations of plant in the meaning of habitat also. See, where the plants grow, live and grow, that is called habitat of that plants. See, same like that here also where the animals live is called habitat. ಸೊ ಎಲ್ಲಿ ಪ್ರಾಣಿಗಳು ವಾಸ ಮಾಡ್ತಾವೋ ಅದನ್ನೇ ಅವುಗಳ ವಾಸಸ್ಥಾನ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಅಕಾರ್ಡಿಂಗ್ ಟು ದ habitat they are grouped into 5 groups. First one, terrestrial animals. Animals like lion, tiger, elephant, etc. which live on land are called terrestrial animals. Means which animals living on the land, those are called terrestrial animals. Means tiger, elephant, ಲಯನ್ ಲೈಕ್ ದಟ್. ಅಂದರೆ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಪ್ರಾಣಿಗಳನ್ನು ಭೂಮಿ ಮೇಲಿನ ಪ್ರಾಣಿಗಳು ಅಂತೇಳಿ ಅವನ್ನ ಹೇಳ್ತೀವಿ. ಸಚ್ ಅನಿಮಲ್ಸ್ ಹ್ಯಾವ್ 4 legs ಟು ಮೂವ್, 1 tail ಆ್ಯಂಡ್ lungs ಟು ಬ್ರೀತ್. ದೇ ಹ್ಯಾವ್ ವೆಲ್ ಡೆವಲಪ್ಡ್ ಸೆನ್ಸ್ ಆರ್ಗನ್ಸ್ ಟು ಫೈಂಡ್ ಫುಡ್. ಸೊ ಸಚ್ ಅನಿಮಲ್ಸ್ ದೇ ಹ್ಯಾವ್ 4 legs to movement and have 1 tail and lungs to breathe and developed sense organs for finding the food. ಅಂದರೆ ಅವುಗಳು ತಮ್ಮ ಆಹಾರವನ್ನು ಹುಡುಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಸೆನ್ಸ್ ಆರ್ಗನ್ಸ್ ತುಂಬ ಆ್ಯಕ್ಟಿವ್ ಆಗಿರ್ತವೆ. ಮತ್ತು ಅದೇ ರೀತಿಯಾಗಿ ಈ ಪ್ರಾಣಿಗಳಿಗೆ ಬಾಲ ಮತ್ತು ಅವುಗಳಿಗೆ 4 ಕಾಲುಗಳು ಇರ್ತವೆ. Animals like snakes don't have legs to walk, but they have scales that help them to crawl. See, animals like snake also animal, but animals not having legs to walk because they have scales of ribs. Scales of ribs ಅವುಗಳಲ್ಲಿ ಯಾವ ರೀತಿಯಾಗಿರ್ತವೆ ಅಂದರೆ in each snake 400 scales of ribs are there. So this is help them to crawl. ಆ ಹಾವು ತೆವಳ್ಕೊಂಡು ಹೋಗೋದಕ್ಕೆ ಸಹಾಯಕ ಆಗ್ತಕ್ಕಂಥ ರಿಬ್ಸ್ ಆ ಹಾವಿನ ಒಳಗಡೆ ಇರೋದ್ರಿಂದ ಆ ಹಾವು ಏನಾಗುತ್ತೆ ಅಂದರೆ ತೆವಳ್ಕೊಂಡು ಹೋಗೋದಕ್ಕೆ ಅದು ಸಹಾಯ ಆಗುತ್ತೆ. ನೆಕ್ಸ್ಟ್, ಅನಿಮಲ್ಸ್ ಲೈಕ್ ಪೋಲಾರ್ ಬೇರ್. Yaks and penguins live in cold regions. They have thick skin, fur-covered body, fat layer under the skin. This helps them to keep warm. They have thick padded feet which help them to walk on snow easily. See, in cold region, polar bears, yaks and penguins, they have thick skin, ದಪ್ಪಾದಂಥ ಚರ್ಮವನ್ನು ಹೊಂದಿರ್ತವೆ. ನೆಕ್ಸ್ಟ್, ಫರ್ ಕವರ್ಡ್ ಬಾಡಿ, ಫ್ಯಾಟ್ ಲೇಯರ್ ಅಂಡರ್ ದ ಸ್ಕಿನ್. ಸಿ, ಫರ್ ಕವರ್ಡ್ ಬಾಡಿ ಅಂದರೆ ಮೈ ಮೇಲಿರ್ತಕ್ಕಂಥ ಕೂದಲ ತುಪ್ಪಳ ಅಂತಾರೆ ಅದನ್ನು. ಆ ತುಪ್ಪಳ ಹೇಗಿರ್ತದೆ ಅಂದರೆ ಆ ಪ್ರಾಣಿಗಳಿಗೆ ಒಳ್ಳೆ ಸ್ವೆಟರ್ ಹಾಕಿದಾಗೆ ಕಾಣ್ತದೆ. ಅಂದರೆ ಅಷ್ಟೊಂದು ದಪ್ಪವಾಗಿ ಒತ್ತಾಗಿರೋದ್ರಿಂದ ಅದ್ರ ಜೊತೆಗೆ ಆ ಸ್ಕಿನ್ ಕೆಳಗಡೆ ಒಂದು ದಪ್ಪನಾದಂಥ ಒಂದು ಲೇಯರ್ ಪದರ ಇರೋದ್ರಿಂದ ಆ ಪದರ ಏನು ಮಾಡುತ್ತೆ ಅಂದರೆ ಆ ತಂಪು ಆ ಪ್ರಾಣಿಗೆ ತಗಲ್ದಂತೆ ಏನಾಗುತ್ತೆ ಅಂದರೆ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದರಿಂದ ಅವೇನಾಗ್ತವೆ ಅಂದರೆ ಅಂಥ ಕೋಲ್ಡ್ ರೀಜನ್ನಲ್ಲಿ ಕೂಡ ಅವು ಈಸಿಯಾಗಿ ವಾಸ ಮಾಡ್ತವೆ. ಇದರ ಜೊತೆಗೆ ದೇ ಹ್ಯಾವ್ ಥಿಕ್ ಪ್ಯಾಡೆಡ್ ಫೀಟ್ ವಿಚ್ ಹೆಲ್ಪ್ ದೆಮ್ ಟು ವಾಕ್ ಆನ್ ಸ್ನೋ ಈಸಿಲಿ. ಅವುಗಳ ಕಾಲುಗಳು ಕೂಡ ಆ ಮಂಜಿನಲ್ಲಿ ಓಡಾಡೋದಕ್ಕೆ ಅನುಕೂಲವಾಗುವಂತೆ ರಚನೆ ಆಗಿರೋದ್ರಿಂದ ಅವು ಈಸಿಯಾಗಿ ಆ ಸ್ನೋ ಅಲ್ಲಿ ಅಂದರೆ ಮಂಜಿನಲ್ಲಿ ಓಡಾಡ್ತವೆ. ನೆಕ್ಸ್ಟ್, animals like
camel live in deserts, have thick skin that protects them from sun. Long legs with padded feet help them to walk on sand and a hump which stores excess water and food. Have you seen camels? Yes. See, this is camel. Like this animals, they are camel live in ಡೆಸರ್ಟ್ಸ್ ಅಂದರೆ ಮರುಭೂಮಿಯಲ್ಲಿ ವಾಸ ಮಾಡ್ತವೆ. ಇವು ಜಾಸ್ತಿ ಇರ್ತವೆ. ಇವು ದೇ ಹ್ಯಾವ್ ಥಿಕ್ ಸ್ಕಿನ್ ದ್ಯಾಟ್ ಪ್ರೊಟೆಕ್ಟ್ ದೆಮ್ ಫ್ರಮ್ ಸನ್. ಅವುಗಳ ಚರ್ಮ ಹೇಗಿರುತ್ತೆ ಅಂದರೆ ತುಂಬ ದಪ್ಪವಾಗಿರುತ್ತೆ. ಇದು ಯಾವ ರೀತಿಯಾಗಿ ಅಂದರೆ ಒಂದು ಸೂರ್ಯನ ತೀಕ್ಷ್ಣತೆಯನ್ನು ತಡೆ ಹಿಡಿಯುವಂಥ ಶಕ್ತಿ ಆ ಸ್ಕಿನ್ನಿಗಿರುತ್ತೆ. ಹೀಗಾಗಿ ಅವು ಅಂಥ ಡೆಸರ್ಟ್ನಲ್ಲಿ ಮರುಭೂಮಿಯಲ್ಲಿ ಕೂಡ ಅವು ಬದುಕೋದಕ್ಕೆ ಸಾಧ್ಯ. ಲಾಂಗ್ ಲೆಗ್ಸ್ ವಿತ್ ಪ್ಯಾಡೆಡ್ ಫೀಟ್ ಹೆಲ್ಪ್ ದೆಮ್ ಟು ವಾಕ್ ಆನ್ ಸ್ಯಾಂಡ್ ಆ್ಯಂಡ್ ಎ ಹಂಪ್ ವಿತ್ ಸ್ಟೋರ್ಸ್ ಎಕ್ಸೆಸ್ ವಾಟರ್ ಆ್ಯಂಡ್ ಫುಡ್. ಅವು ತಮ್ಮ ಆಹಾರ ಮತ್ತು ನೀರನ್ನು ಅಂದರೆ ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ಎಲ್ಲಿ ಬೇಕಾದರಲ್ಲಿ ನೀರು ಸಿಗೋದಿಲ್ಲ. ಸೊ ಚಿಕ್ಕಂಥ ನೀರನ್ನು ಅದು ಏನು ಮಾಡುತ್ತೆ ಅಂದರೆ ತನ್ನ ಹಂಪ್ ಮೀನ್ಸ್ ದಿಸ್ ಪಾರ್ಟ್. ಇನ್ ದಿಸ್ ಪಾರ್ಟ್ ದೇ ಸ್ಟಾಕ್ ಕ್ಯಾಮಲ್ ಸ್ಟಾಕ್ ದೇರ್ ಫುಡ್ ಆ್ಯಂಡ್ ವಾಟರ್ ಇನ್ ದಿಸ್ ಹಂಪ್. ನೆಕ್ಸ್ಟ್ ಮತ್ತು ಅವುಗಳ ಲೆಗ್ಸ್ ಕೂಡ ಏನಾಗುತ್ತೆ ಅಂದರೆ ಆ ಸ್ಯಾಂಡ್ನಲ್ಲಿ ಅಂದರೆ ಉಸುಗಿನಲ್ಲಿ ಓಡಾಡೋದಷ್ಟು ಮರುಭೂಮಿಯಲ್ಲಿ ಓಡಾಡೋದಕ್ಕೆ ಅನುಕೂಲವಾಗಿರುವಂತೆ ಅವುಗಳ ರಚನೆ ಆಗಿರುತ್ತೆ. ನೆಕ್ಸ್ಟ್ ಅಕ್ವಾಟಿಕ್ ಅನಿಮಲ್ಸ್. ಅಕ್ವಾಟಿಕ್ ಅನಿಮಲ್ಸ್ See, aquatic animals. Animals that live in water are called aquatic animals. Which plants are live in water? That is aquatic plants. Same like that. Which animals that live in water are called aquatic animals? See, fish, crabs, octopus, crocodile are all aquatic animals. So examples for aquatic animals are fish, crabs, octopus, crocodiles are all these. Fishes have fins that help in swimming and breathe through gills. Tortoise and duck have special feet which help them to swim. See, fishes are having that fins that help to swim. ಅವು ಮೀನುಗಳು ಈಜೋದಕ್ಕೆ ಆ ಫಿನ್ಸ್ ಹೆಲ್ಪ್ ಮಾಡ್ತವೆ. ಮತ್ತು ದೇ ಬ್ರೀತ್ ಥ್ರೂ ಗಿಲ್ಸ್. ಕ್ಯೂರುಗಳು ಅಂತ ಇರ್ತವೆ ಮೀನುಗಳು. ಆ ಕ್ಯೂರುಗಳ ಮುಖಾಂತರ ನಾವು ಉಸಿರಾಡ್ತವೆ. ನೆಕ್ಸ್ಟ್ ಟಾರ್ಟಾಯ್ಸ್ ಆ್ಯಂಡ್ ಡಕ್ ಹ್ಯಾವ್ ಸ್ಪೆಷಲ್ ಫೀಟ್ ವಿಚ್ ಹೆಲ್ಪ್ ದೆಮ್ ಟು ಸ್ವಿಮ್. ಈ ಆಮೆ ಮತ್ತು ಇವು ಬಾತುಕೋಳಿ ಇವೆಲ್ಲ ಇವಕ್ಕೆ ಸ್ಪೆಷಲಾಗಿ ಅವುಗಳ ಒಂದು ಪಾದಗಳ ರಚನೆಯೇ ವಿಶೇಷವಾಗಿರುತ್ತೆ. ಅಂದರೆ ಅವುಗಳ ಮುಖಾಂತರ ನಾವು ಏನು ಮಾಡ್ತವೆ ಅಂದರೆ ಸ್ವಿಮ್ ಮಾಡ್ತವೆ ಕಾಲುಗಳ ಮುಖಾಂತರ. ನೆಕ್ಸ್ಟ್ ಆಂಫಿಬಿಯನ್ಸ್. See, amphibians animals that live on both land and water are called amphibians. See here, which animals are living on land? Those are called terrestrial animals. Which animals have live in water? Those are called aquatic animals. But which animals that live on both land and water? See here, land and water, those animals are called amphibians. See, ಅಂದರೆ ಅವು ಎರಡು ಕಡೆಯೂ ವಾಸ ಮಾಡ್ತವೆ. ನೀರಿನಲ್ಲೂ ವಾಸ ಮಾಡ್ತವೆ, ಭೂಮಿ ಮೇಲೆ ಕೂಡ ವಾಸ ಮಾಡ್ತವೆ. ಅಂಥ ಪ್ರಾಣಿಗಳನ್ನು ಏನಂತ ಕರೀತಾರೆ? ಉಭಯವಾಸಿಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಆಂಫಿಬಿಯನ್ಸ್ ಅಂತ ಹೇಳ್ತಾರೆ. ದೇ ಆರ್ cold-blooded animals
which means that their body temperature is the same as their surroundings. See, they are cold-blooded animals, which means that their body temperature is the same as their surroundings. Surrounding ಅಂದರೆ ವೆದರ್ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗುವಂಥ ಒಂದು ಬಾಡಿ ಟೆಂಪ್ರೇಚರ್ ನಾವು ಹೊಂದಿರ್ತೇವೆ. ಎನಿಮಲ್ಸ್ ಲೈಕ್ ಫ್ರಾಗ್, ಕ್ರೊಕೊಡೈಲ್, ಟೋಡ್ಸ್ ಆರ್ amphibians and can breathe through lungs on land and inside water. They breathe with the help of most skin. See here, ಅವು ನೀರಿನಲ್ಲಿ ಬಂದಾಗ ನೀರಿನಲ್ಲಿರ್ತಕ್ಕಂಥ ತಂಪಿಗೆ ಅಡ್ಜಸ್ಟ್ ಆಗುವಂತೆ ಅವುಗಳು ಅದು ತಕ್ಕಂಗೆ ಅವು ಅಲ್ಲಿ ಉಸಿರಾಡ್ತವೆ. ಅದೇ ರೀತಿಯಾಗಿ ಹೊರಗಡೆ ಬಂದಾಗ, ನೀರಿನಿಂದ ಹೊರಗೆ ಬಂದಾಗ ಆ ವಾತಾವರಣಕ್ಕೆ ತಕ್ಕಂತೆ ಅವು ಉಸಿರಾಡುವ ಹಾಗೆ ಅವುಗಳ ಒಂದು ರಚನೆಯಾಗಿರುತ್ತೆ. ನೆಕ್ಸ್ಟ್, ಏರಿಯಲ್ ಎನಿಮಲ್ಸ್. Animals like birds, bats that can fly in the air are called aerial animals. Which animals? Like birds, bats that can fly in the air are called. Which birds and bats, which animals fly in the air are called? See, birds, bats, they are called aerial animals. ಅಂದರೆ ಅವು ಆಕಾಶದಲ್ಲಿ ಹಾರಾಡ್ತಕ್ಕಂಥ ಇವುಗಳನ್ನು ಕೂಡ ಎನಿಮಲ್ಸ್ ಲಿಸ್ಟ್ನಲ್ಲಿ ತಗೋತಾರೆ. ಬರ್ಡ್ಸ್ ಆಗಿದ್ದು ಕೂಡ. ದೇ ಹ್ಯಾವ್ ವಿಂಗ್ಸ್ ಆ್ಯಂಡ್ ಲೈಟ್ ವೇಟ್ ಬಾಡಿ ದಟ್ ಹೆಲ್ಪ್ ದೆಮ್ ಟು ಫ್ಲೈ. ಅವಳಿಗೆ ರೆಕ್ಕೆಗಳಿರ್ತವೆ ಮತ್ತು ನೆಕ್ಸ್ಟ್ ಇವುಗಳ ದೇಹದ ತೂಕ ತುಂಬ ಕಡಿಮೆ ಇರುತ್ತೆ. ಲೈಟ್ ವೇಟ್ ಬಾಡಿ ದಟ್ ಹೆಲ್ಪ್ ದೆಮ್ ಟು ಫ್ಲೈ. ಇವಾಗ ಲೈಟ್ ವೇಟ್ ಬಾಡಿ ಇರೋದ್ರಿಂದ ಇವಕ್ಕೆ ಏನಾಗುತ್ತೆ ಅಂದರೆ ಆಕಾಶದಲ್ಲಿ ಹಾರಾಡೋದಕ್ಕೆ ವಿಂಗ್ಸಿನ ಸಹಾಯದಿಂದ ಹಾರಾಡೋದಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಎರ್ಬೋರಿಯಲ್ ಅನಿಮಲ್ಸ್. like monkey and squirrels live on trees. Arboreal animals means which animals living on trees. Those are called arboreal animals. They have strong limbs for climbing up trees. They hop and jump from one tree to another in search of food. See, these animals, they are living so much of time in trees and they hop and jump from one tree to another. ಮಂಕಿಗಳು, ಸ್ಕ್ವೈರಲ್ಸ್ ಅಂದರೆ ಅಳಿಲು, ಇವೆಲ್ಲ ಸಾಮಾನ್ಯವಾಗಿ ಮರಗಳಲ್ಲೇ ತಮ್ಮ ಹೆಚ್ಚು ಜೀವನ ಕಳೀತವೆ. ಅದ್ರ ಜೊತೆಗೆ ಅವು ಒಂದು ಮರದಿಂದ ಒಂದು ಮರಕ್ಕೆ ಜಿಗಿತಾವೆ. ಏನು ಮಾಡ್ತವೆ ಅಂದರೆ ತಮ್ಮ ಆಹಾರವನ್ನು ತಾವೇ ಹುಡುಕಿಕೊಳ್ಳೋ ಪ್ರಯತ್ನ ಮಾಡ್ತವೆ. See, here bat. This bat for aerial animals and monkey and squirrel. These are for example for arboreal animals. Okay students, I will take in next class continue this lesson. Okay, thank you.